ಶ್ರೀ ಗುರುಭ್ಯೋ ನಮಃ. ಈ ಹಿಂದಿನ ಕಥಾನಕದಲ್ಲಿ ಸುಭದ್ರಾಹರಣದ ಬಗ್ಗೆ ನಾವು ನೋಡಿದ್ವಿ. ಅಲ್ಲಿಯ ಎರಡು ಅಂಶಗಳನ್ನು ಗಮನಿಸಿ ನಾವು ಮುಂದಿನ ಕಥೆ ನೋಡಬೇಕು. ಎಲ್ಲ ಯಾದವರು ಪ್ರಭಾಸ ಕ್ಷೇತ್ರಕ್ಕೆ ಹೋಗಿದ್ರು. ಪ್ರಭಾಸ ಕ್ಷೇತ್ರಕ್ಕೆ ಹೋದಾಗ ಸನ್ಯಾಸಿಯ ರೂಪದಲ್ಲಿದ್ದಂಥ ಅರ್ಜುನ ಅಲ್ಲೇ ರೈವತಿಕ ಪರ್ವತದಲ್ಲಿದ್ದ. ಆಗ ಸುಭದ್ರೆಗೂ ಮತ್ತು ಅವನಿಗೂ ಮೋಹ ಉಂಟಾಯಿತು ಅನ್ನೋ ಕಥೆ ನೋಡಿದ್ವಿ. ಪ್ರಭಾಸ ಕ್ಷೇತ್ರ ಅಂದ್ರೆ ಇವತ್ತಿನ ಸೋಮನಾಥ ಕ್ಷೇತ್ರ. ಆಮೇಲೆ ರೈವತಿಕ ಪರ್ವತ ಅಂದ್ರೆ ಇವತ್ತು ಗಿರ್ನಾರ್ ಪರ್ವತ. ಗಿರ್ನಾರ್ ಇದು ಎರಡು ಕಾಯ್ಕ ಬಿಟ್ಟು ಹೋಗುತ್ತೆ. ಮತ್ತೆ ಸನ್ಯಾಸಿ ರೂಪದಲ್ಲಿದ್ದಂಥ ಅರ್ಜುನನಿಗೆ ಹೆಚ್ಚು ಕಡಿಮೆ ಒಂದು 50 ವರ್ಷದ ಸಮೀಪ ಆಗಿತ್ತು ಆಗ ಅಂತ ಗೋವಿಂದಾಚಾರ್ಯರ ಅಭಿಪ್ರಾಯ. 50 ವರ್ಷ ಸಮೀಪದವನಾಗಿದ್ರು ಕೂಡ ಇನ್ನೂ ರೂಪವಂತನಾಗಿದ್ದ, ವಾಗ್ಮಿ ಆಗುತ್ತ, ಪಂಡಿತನೂ ಆಗುತ್ತ. ಹಾಗಾಗಿ ಅವನನ್ನ ಅಲ್ಲಿ ಇಟ್ಕೊಳ್ಳೋದು ಬೇಡ ಅಂತ ಕೃಷ್ಣನ ಅಭಿಪ್ರಾಯ ಆಗಿತ್ತು. ಆದರೆ ಬಲರಾಮ ಸನ್ಯಾಸಿಯ ಬಗ್ಗೆ ಆತನ ಅನುಮಾನ ಪಡೆದು ಉಚಿತ ಅಲ್ಲ ಎಂದು ಕೃಷ್ಣನಿಗೆ ಬಿಸಿಯಾಗಿ ಹೇಳಿದ. ಮತ್ತು ಕೃಷ್ಣ ಅವನ ಮಾತಿಗೆ ಅನುಸಾರವಾಗಿ ಆ ಸನ್ಯಾಸಿ ರೂಪದಲ್ಲಿದ್ದಂಥ ಅರ್ಜುನನನ್ನು ಅಲ್ಲಿ ಇರ್ಲಿಕ್ಕೆ ಹೋಗ್ತಿದ್ದ. ಮತ್ತು ಅವನ ಸೇವೆಗಾಗಿ ಸುಭದ್ರೆಯನ್ನು ನಿಯೋಜಿಸಿದರು. ಸುಭದ್ರೆಗೂ ಮತ್ತು ಆ ಸನ್ಯಾಸಿ ರೂಪದ ಅರ್ಜುನನಿಗೂ ಮೋಹ ಆಗಿ ಆ ಅರ್ಜುನ ಕೃಷ್ಣನ ಪೂರ್ವ ನಿಯೋಜಿತವಾದ ಆಲೋಚನೆಯಂತೆ ಆಕೆಯನ್ನು ಮದುವೆ ಆದ. ಅಲ್ಲೇ ಮದುವೆ ಆದ ಅಂತ ಕೆಲವು ಪಾಠಗಳ ಪ್ರಕಾರ. ಅಲ್ಲಿಂದ ಅಪಹಾರ ಮಾಡಿಕೊಂಡು ಹೋಗಿ ಇಂದ್ರಪ್ರಸ್ಥದಲ್ಲಿ ಮದುವೆ ಆದ ಅಂತ ಇನ್ನು ಕೆಲವು ಪಾಠಗಳ ಪ್ರಕಾರ. ಹೀಗೆ ಆ ಕಥೆಯನ್ನು ನಾವು ಹಿಂದೆ ನೋಡಿದ್ವಿ. ಮುಂದೆ ನಾವು ನೋಡಬೇಕಾದ ಕಥೆ ಏನಂತಂದ್ರೆ, ಕೃಷ್ಣ, ಬಲರಾಮ, ಸುಭದ್ರೆ ಈ ಪೀಳಿಗೆಯವರು ಎಲ್ಲರಿಗೂ ಮದುವೆ ಆದ ಬಳಿಕ ಅದ್ರ ಮುಂದಿನ ಪೀಳಿಗೆಗಳು ಅಂದ್ರೆ ಪ್ರದ್ಯುಮ್ನ ಮೊದಲಾದವರ ಮದುವೆ, ಸಾಂಬ ಮೊದಲಾದಂಥವ್ರ ಮದುವೆಗಳ ಬಗ್ಗೆ ಕೂಡ ಮುಂದೆ ನಾವು ನೋಡಬೇಕು. ಹರಿವಂಶ ಮತ್ತು ಭಾಗವತಕ್ಕೆ ಅನುಸಾರವಾಗಿ ಹರಿವಂಶದ ಪೂರ್ವಾರ್ಧದ 61ನೇ ಅಧ್ಯಾಯ, ವಿಷ್ಣು ಪರ್ವದ 61ನೇ ಅಧ್ಯಾಯದಲ್ಲಿ ಹೇಳುವಂತೆ, ಚತುಷ್ಕಾಲೇ ವ್ಯತೀತೇಷು ರುಕ್ಮಿ ಮಹತಿ ವೀರ್ಯವಾನ್ ದುಹಿತು ಕಾರಯಾಮಾಸ ಸ್ವಯಂವರಂ ಅರಿಂದಮಃ. ಹಲವಾರು ವರ್ಷಗಳ ಕಳೆದ ಬಳಿಕ ಪರಾಕ್ರಮಿಯಾದಂತಹ ರುಕ್ಮಿ ತನ್ನ ಮಗಳಾದಂತಹ ಶುಭಾಂಗಿಯನ್ನು ಆಕೆಯ ಸ್ವಯಂವರಕ್ಕೆ ಸಿದ್ಧತೆ ಮಾಡಿಕೊಂಡ. ಅನೇಕ ರಾಜರನ್ನ ಸ್ವಯಂವರಕ್ಕೆ ಆಹ್ವಾನ ಮಾಡಿದ. ಅನೇಕ ರಾಜರು ಮತ್ತು ರಾಜಕುಮಾರರೆಲ್ಲರೂ ಕೂಡ ಅಲ್ಲಿಂದ ಬಂದರು. ಕೃಷ್ಣನ ಮಗಳಾದಂತಹ ಪ್ರದ್ಯುಮ್ನನು ಕೂಡ ಆ ರಾಜಕುಮಾರಿಯ ಸ್ವಯಂವರಕ್ಕೆ ಬಂದಿದ್ದ. ಆದರೆ ಆ ರುಕ್ಮಿಯ ಮಗಳಾದಂತಹ ಶುಭಾಂಗಿಗೆ ಪ್ರದ್ಯುಮ್ನನ್ನೇ ಮದುವೆಯಾಗಬೇಕು ಎಂಬುದಾಗಿ ಗುಪ್ತವಾದಂತಹ ಅಪೇಕ್ಷೆ ಇತ್ತು. ಹಾಗೆ ಆ ಪ್ರದ್ಯುಮ್ನನಿಗೂ ಕೂಡ ಸೋದರ ಮಾವನ ಮಗಳವಳು. ಸೋದರ ಮಾವನ ಮಗಳಾದ್ರಿಂದ ಪ್ರದ್ಯುಮ್ನ ತಾಯಿ ರುಕ್ಮಿಣಿಯ ಅಣ್ಣನಾದಂತಹ ರುಕ್ಮಿಗೆ ಅವಳ ಮಗಳು ಶುಭಾಂಗಿ ಅನ್ನೋಳು. ಹಾಗಾಗಿ ಅವಳನ್ನು ಮದುವೆಯಾಗಬೇಕಂತ ಅವನಿಗೂ ಅಪೇಕ್ಷೆ ಇತ್ತು. ಹೀಗೆ ಅವನು ಸ್ವಯಂವರಕ್ಕೆ ಆಗಮಿಸಿದ್ದ. ಆ ಸ್ವಯಂವರ ಮಂಟಪದಲ್ಲಿ ಉಳಿದೆಲ್ಲ ರಾಜಕುಮಾರರನ್ನು ಮತ್ತು ರಾಜರನ್ನು ತಿರಸ್ಕಾರ ಮಾಡಿ ಆಕೆ ಪ್ರದ್ಯುಮ್ನನ್ನು ಒರೆಸಿದ್ಲು. ಸ್ವಯಂವರ ಮುಗಿದ ಬಳಿಕ ಉಳಿದ ರಾಜರಲ್ಲಿ ಕೂಡ ತಮ್ಮ ಪಟ್ಟಣಗಳಿಗೆ ತಮ್ಮ ರಾಜಧಾನಿಗಳಿಗೆ ಬರ್ತಾ ಇದ್ರು. ಮುಂದೆ ಆ ಪ್ರದ್ಯುಮ್ನಿಂದ ಆ ಶುಭಾಂಗಿ ಎನ್ನುವಲ್ಲಿ ಅನಿರುದ್ಧ ಅನ್ನುವಂಥ ಮಗ ಹುಟ್ಟಿದ. ಇಲ್ಲಿ ನಾವು ಈ ಹೆಸರಿನ ವ್ಯತ್ಯಾಸ ನೋಡ್ತೇವೆ. ಹರಿವಂಶದಲ್ಲಿ ಹೇಳುವಂತೆ ಆ ರುಕ್ಮಿಯ ಮಗಳು ಶುಭಾಂಗಿಯನ್ನು ಹೆಸರನ್ನು ನೋಡ್ತೀವಿ. ಆದರೆ ಭಾಗವತದಲ್ಲಿ ಬಂದಂತೆ ಮತ್ತು ತಾತ್ಪರ್ಯದಲ್ಲಿ ವ್ಯಾಖ್ಯಾನ ಇತ್ಯಾದಿ ಕಡೆಗಳಲ್ಲಿ ಬಂದಂತೆ ರುಕ್ಮಿಯ ಮಗಳಾದಂಥವು ರುಕ್ಮವತಿ ಅಂತ ಆಗುತ್ತೆ. ರುಕ್ಮವತಿಯನ್ನು ಹೆಸರನ್ನು ಸಂಪ್ರದಾಯ ಅಂತ ಕಾಣಿಸ್ತದೆ. ರುಕ್ಮಿಯ ಮಗಳು ರುಕ್ಮವತಿ ಭಾಗವತ ಹೇಳುವಂತ ನಮಗೆ, ಹರಿವಂಶ ಹೇಳುವಂತೆ ಆಕೆ ಶುಭಾಂಗಿ. ಅವರಿಗೆ ಒಬ್ಬರಿಗೆ ಬೇರೆ ಬೇರೆ ಹೆಸರು ಇದ್ದಿರಬೇಕು. ತಾತ್ಪರ್ಯವನ್ನು ಕೂಡ ಮತ್ತು ಅದರ ವ್ಯಾಖ್ಯಾನಗಳು ಕೂಡ ಶುಭಾಂಗಿಯನ್ನು ಹೆಸರನ್ನು ಬಿಟ್ಟು ರುಕ್ಮವತಿಯನ್ನು ಹೆಸರನ್ನೇ ಸ್ವೀಕಾರ ಮಾಡುವಂತೆ ಮುಂದೆ ಎಲ್ಲ ಕಡೆ ಕಾಣಿಸ್ತದೆ. ಆ ರುಕ್ಮವತಿಯ ಅಥವಾ ಶುಭಾಂಗಿಯ ಗರ್ಭದಿಂದ ಅನಿರುದ್ಧ ಹುಟ್ಟಿದ. ಆ ಅನಿರುದ್ಧನು ಕೂಡ ಮಹಾಪರಾಕ್ರಮಿಯಾಗಿದ್ದ. ವೇದಾದಿ ಶಾಸ್ತ್ರಗಳಲ್ಲಿ ನಿಷ್ಣಾತನಾಗಿದ್ದ. ಆ ರುಕ್ಮಿಣಿ, ಕೃಷ್ಣನ ಪತ್ನಿಯಾದಂಥ ರುಕ್ಮಿಣಿ
ತನ್ನ ಮಗನ ಮದುವೆ ಆದ ಬಳಿಕ ಅನೇಕ ವರ್ಷಗಳ ಕಳೆದ ಬಳಿಕ ತನ್ನ ಮೊಮ್ಮಗನಿಗೂ ಕೂಡ ಮದುವೆ ಆಗಬೇಕು ಅಂತ ಮದುವೆ ಮಾಡಬೇಕು ಅಂತ ಅಪೇಕ್ಷೆ ಪಟ್ಟಳು. ಆಕೆ ತನ್ನ ಅಣ್ಣನನ್ನೇ ಪ್ರಾರ್ಥನೆ ಮಾಡಿದ್ಲು. ರುಕ್ಮಿಣಿಯ ಅಣ್ಣ ರುಕ್ಮಿಣಿ ಅಂತ ಹೇಳಿದ್ನಲ್ಲ, ಅವನಿಗೊಬ್ಬರು ಮೊಮ್ಮಗಳಿತ್ತು. ಮಗಳನ್ನ ಪ್ರದ್ಯುಮ್ನಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಆ ಮೊಮ್ಮಗಳನ್ನು ನನ್ನ ಮೊಮ್ಮಗನಿಗೆ ಮದುವೆ ಮಾಡಿಕೊಡು, ನಿನ್ನ ಮೊಮ್ಮಗಳನ್ನು ನನ್ನ ಮೊಮ್ಮಗನಿಗೆ ಮದುವೆ ಮಾಡಿಕೊಡು ಅಂದ್ರೆ ಯಾಕೆ ಅಣ್ಣನ ಕಡೆ ಪ್ರಾರ್ಥನೆ ಮಾಡಿದ್ಲು. ತವರು ಮನೆಯಿಂದ ಸಂಬಂಧ ತರಬೇಕು ಅಂತ ಆಕೆ ಅಪೇಕ್ಷೆ ಇತ್ತು. ಆ ರುಕ್ಮಿಗೆ ಕೃಷ್ಣನ ವಿಷಯದಲ್ಲಿ ದ್ವೇಷ ಇತ್ತು, ಸಿಟ್ಟಿತ್ತು. ಹೀಗಿದ್ರೂ ಕೂಡ ಅವನಿಗೂ ಈ ಅನಿರುದ್ಧನ ಗುಣ ಮತ್ತು ಅವನ ರೂಪ ಇತ್ಯಾದಿಗಳ ಬಗ್ಗೆ ಬಹಳ ಆಕರ್ಷಣೆ ಇತ್ತು. ಇದೊಂದು ಒಳ್ಳೆಯ ಸಂಬಂಧ ಆಗ್ತದೆ ಅಂತ ಅವನಿಗೂ ಆಲೋಚನೆ ಇತ್ತು. ರುಕ್ಮಿಣಿಯ ಆಗ್ರಹನೂ ಕೂಡ ಇತ್ತು. ಹೀಗಾಗಿ ನಾನು ಮದುವೆ ಮಾಡಿಕೊಡ್ತೇನೆ ಅಂತ ಅವನು ವಾಗ್ದಾನ ಮಾಡಿದ ರುಕ್ಮಿಣಿ. ಭಾಗವತ ಹೇಳುವಂತೆ ಅವಳ ಹೆಸರು ರೋಚನಾ ಎಂಬುದಾಗಿ ಇತ್ತು. ಉಷಾದೇವಿ ಅಂತ ಒಂದು ಹೆಂಡತಿ ಹೆಸರು. ಸರಿ, ಆ ಉಷಾದೇವಿ ಅಂದ್ರೆ ಬಾಣಾಸುರನ ಮಗಳು. ಮತ್ತೆ ಇನ್ನೊಬ್ಬಳನ್ನು ಮದುವೆ ಆಗ್ತಾನೆ ಮುಂದೆ ಅನಿರುದ್ಧನಿಗೆ. ಹೌದೌದು, ಅನಿರುದ್ಧನ ಪತ್ನಿ ಉಷಾದೇವಿ ಅಂತ ಒಬ್ಳು. ಹೌದು, ಅವಳು ಬಾಣಾಸುರನ ಮಗಳು. ಬಾಣಾಸುರನ ಸಾವಿರಾರು ತೋಳಗಳನ್ನು ಕತ್ತರಿಸಿ ಅವನ ಅಹಂಕಾರವನ್ನು ಮುರಿದು ಅವನ ಮಗಳನ್ನು ಮದುವೆ ಆಗ್ತಾನೆ ಅಂತ ಮುಂದೆ ಬರುವಂತ ಕಥೆ. ಈಗಲೂ ಬರುವಂತ ಕಥೆ ಅಂತ ಇವಳೊಬ್ಳು, ಮೊದಲನೇ ಪತ್ನಿ ಇವಳು, ಮುಂದಿನ ಪತ್ನಿ ಅವಳು. ಹರಿವಂಶ ಹೇಳುವಂತೆ ಅವಳ ಹೆಸರು ರುಕ್ಮವತಿ, ರುಕ್ಮಿಯ ಮೊಮ್ಮಗಳ ಹೆಸರು. ಅನಿರುದ್ಧನ ಪತ್ನಿ ಆದವಳ ಹೆಸರು ರುಕ್ಮವತಿ ಅಂತೇಳಿ. ಆದ್ರೆ ಭಾಗವತ ಹೇಳುವಂತೆ ಅವಳ ಹೆಸರು ರೋಚನಾ ಅಂತೇಳಿ. ಅವಳ ತಾಯಿ ಹೆಸರು ಆ ಪ್ರದ್ಯುಮ್ನ ಹೆಂಡತಿಯ ಹೆಸರು ರುಕ್ಮವತಿ, ಆ ಮಗಳ ಹೆಸರು ರೋಚನ, ಅಂದ್ರೆ ಅನಿರುದ್ಧನ ಪತ್ನಿ ಹೆಸರು ರೋಚನ. ಇದು ಭಾಗವತ ಹೇಳುವಂತೆ. ಹೀಗೆ ಹೆಸರು ವ್ಯತ್ಯಾಸ ಬಂದರೂ ಕೂಡ ಒಬ್ಬಳಿಗೆ ಆ ಹೆಸರಿದ್ದಿರಬೇಕು ಅಂತ ಭಾವಿಸ್ಬೇಕಷ್ಟೆ. ಇಂಥ ಒಂದು ಸಂಬಂಧ ಏನಿದೆ, ಆ ಸಂಬಂಧಗಳಲ್ಲೇ ಪರಸ್ಪರ ಮದುವೆ ಮಾಡಿಕೊಳ್ಳುವಂಥ ಸಂಬಂಧ ಏನಿದೆ, ಅಧರ್ಮಂ ಯೌನ ಸಂಬಂಧಂ, ಈ ಶಾರೀರಿಕ ಸಂಬಂಧ ಇದು ಅಧಾರ್ಮಿಕವಾದದ್ದು ಅಂತ ಒಂದು ಕಲ್ಪನೆ ಇತ್ತು ಆ ರುಕ್ಮಿಗೆ. ಹಾಗಿದ್ರೂ ಕೂಡ ತನ್ನ ತಂಗಿಯ ಮೇಲಿನ ಪ್ರೀತಿಯಿಂದ ಅವನಿಗೆ ಮದುವೆಗೆ ಹೋಗ್ತಿದೆ ಅಂತ ಭಾಗವತ ಹೇಳ್ತದೆ. ಸೋದರ ಮಾವನ ಮಕ್ಕಳನ್ನ ಆ ಥರ ಮದುವೆ ಆಗೋದು, ಈಗಾಗಲೇ ಪ್ರದ್ಯುಮ್ನ ಮದುವೆ ಆಗಿದ್ದ. ಮತ್ತೆ ಅನಿರುದ್ಧನಿಗೂ ಕೂಡ ಸೋದರ ಮಾವನ ಮಗಳನ್ನೇ ಮದುವೆ ಮಾಡಿಕೊಳ್ಳೋದು ಏನಿದೆ ಇದು ಅಧಾರ್ಮಿಕ ಆಗಬಹುದು ಆ ಶಾರೀರಿಕ ಸಂಬಂಧ ಅಂತ ಒಂದು ಆಲೋಚನೆ ಇತ್ತು ಆ ರುಕ್ಮಿಗೆ ಅಂತ ಹೇಳ್ತದೆ ಭಾಗವತ. ಹಾಗಿದ್ರೂ ಕೂಡ ತನ್ನ ತಂಗಿಯಾದಂಥ ರುಕ್ಮಿಣಿಯ ಮೇಲೆ ಅವನಿಗೆ ಅಗಾಧವಾದಂಥ ಪ್ರೀತಿ ಇದ್ದರಿಂದ ಆ ಮದುವೆಗೆ ಅವನು ಒಪ್ಪಿದ. ಹರಿವಂಶ ಭಾಗವತಗಳು ಎರಡು ಹೇಳುವಂತೆ ಆ ಅನಿರುದ್ಧನ ವಿವಾಹ ಮಹೋತ್ಸವಕ್ಕೆ ಶ್ರೀಕೃಷ್ಣ, ಬಲರಾಮ, ರುಕ್ಮಿಣಿ, ಪ್ರದ್ಯುಮ್ನ, ಸಾಂಬ ಮೊದಲಾದಂಥ ಎಲ್ಲ ದ್ವಾರಕಾ ನಿವಾಸಿಗಳು ಆ ಭೋಜಕಟ ಅನ್ನುವಂಥ ಅವನ ನಗರ ಏನಿತ್ತಲ್ಲ, ಆ ರುಕ್ಮಿಯ ನಗರ, ಅಲ್ಲಿಗೆ ಬಂದರು. ಎಲ್ಲ ಜ್ಞಾತಿಗಳು ಕೂಡ ಬಂದರು. ಒಂದು ಶುಭವಾದಂತಹ ಮುಹೂರ್ತದಲ್ಲಿ ಅನಿರುದ್ಧನ ಮತ್ತು ಆ ರೋಚನಾ ಎಂಬಾಕೆಯ ಮದುವೆ ಆಯಿತು. ಮದುವೆ ಆದ ಬಳಿಕ ಒಂದು ಸಭಾಭವನದಲ್ಲಿ ಅವರೆಲ್ಲರೂ ಕೂಡ ಕೂತ್ಕೊಂಡಿದ್ರು. ಉಭಯ ಕಡೆ ಬಂಧುಗಳು ಕೂಡ ಸಭಾಭವನದಲ್ಲಿ ಕೂತ್ಕೊಂಡಿದ್ರು. ಸಭಾಭವನದಲ್ಲಿ ಕೂತ್ಕೊಂಡಾಗ ಬಲರಾಮ ಮತ್ತು ರುಕ್ಮಿ ಎದುರಿಗೆದುರಾಗಿ ಕೂತ್ಕೊಂಡಿದ್ರು. ಅಲ್ಲಿ ಆ ಬಲರಾಮನನ್ನ ಪಗಡೆ ಆಟದಲ್ಲಿ ಸೋಲಿಸು ನೀನು ಅಂತ ರುಕ್ಮಿಗೆ ಕೆಲವರು ಪ್ರಚೋದನೆ ಮಾಡಿದರು. ರುಕ್ಮಿಯ ಕಡೆ ಕಲಿಂಗ ರಾಜ ಮೊದಲಾದಂಥವ್ರು ಇದ್ರು. ಅವರಿಗೆ ಬಲರಾಮನ ಮೇಲೆ ಬೇರೆ ಯಾವುದಾದ್ರು ಕಾರಣಗಳಿಂದಾಗಿ ಸ್ವಲ್ಪ ದ್ವೇಷ ಇತ್ತು, ಸ್ವಲ್ಪ ಸಿಟ್ಟು ಇತ್ತು. ಈ ಬಲರಾಮನನ್ನು ನಾವು ಯುದ್ಧದಲ್ಲಿ ಸೋಲಿಸುವಂಥ ಶಕ್ತಿ ಉಳ್ಳವರಂತೂ ಅಲ್ಲ. ಪಗಡೆ ಆಟದಲ್ಲಿ ಆಸಕ್ತಿ ಇದೆ ಬಲರಾಮನಿಗೆ, ಆದರೆ ಅವನಿಗೆ ಆಡುವಂಥ ನೈಪುಣ್ಯ ಇಲ್ಲ. ಆವಾಗ ಅವನನ್ನು ಸೋಲಿಸಲಿಕ್ಕೆ ಇದೇ ಉಚಿತವಾದಂಥ ಸಂದರ್ಭ. ಅವನನ್ನು ಪಗಡೆ ಆಟಕ್ಕೆ ಆಹ್ವಾನಿಸುವ ಎಂಬುದಾಗಿ ಕಲಿಂಗ ಮೊದಲಾದ ರಾಜರು ರುಕ್ಮಿಗೆ ಪ್ರಚೋದನೆ ಮಾಡಿದರು. ವೇಣುಧಾರಿ, ಅಕ್ಷ, ಸತರ್ವಾಣ, ಚಾಣೂರ ಮತ್ತು ಅಂಶುಮಂತ ಕಲಿಂಗ ದೇಶದ ಅಧಿಪತಿಯಾದಂಥ ಜಯಸ್ತೇನ, ಆ ಜಯಸ್ತೇನ ಕಲಿಂಗ ದೇಶದ ಅಧಿಪತಿ ಜಯಸ್ತೇನ ಇದ್ದಾನೆ, ಅವನ ಪ್ರಚೋದನೆಯೇ ಮುಖ್ಯ. ಪಾಂಡ್ಯರಾಜ, ಋಷಿಕನವೇಶ, ಹೀಗೆ ಅನೇಕರಾದಂತಹ ರಾಜರು ಪರಸ್ಪರ ಆಲೋಚನೆ ಮಾಡಿದರು ಅಂತ ಹೇಳ್ತಾರೆ ಹರಿವಂಶ. ಭವಾನ್ ಅಕ್ಷೇಷು ಕುಶಲಃ ವಯಂ ಸ್ಯಾತ್ ವಿರಂಸವಃ ಪ್ರಿಯದ್ಯೂತಸ್ಯ ರಾಮೋಸೌ ಅಕ್ಷೇಷು ಅನಿಪುಣೋಪಿ ಚ. ರುಕ್ಮಿ, ನೀನು ಪಗಡೆ ಆಟದಲ್ಲಿ ಕುಶಲ, ನಮಗೂ ಪಗಡೆ ಆಟದ ಬಗ್ಗೆ ಆಸಕ್ತಿ ಇದೆ, ನೀವಿಬ್ರು ಆಡುವ ನೋಡಿ ನಾವು ಸಂತೋಷ ಪಡ್ತೇವೆ.
ಬಲರಾಮನಿಗೆ ಪಗಡೆ ಆಟದಲ್ಲಿ ಪ್ರೀತಿ ಅದರಲ್ಲಿ ನೈಪುಣ್ಯ ಇಲ್ಲ. ಹಾಗಾಗಿ ಅವನನ್ನು ಸೋಲಿಸಲಿಕ್ಕೆ ಇದೊಂದು ಉತ್ತಮವಾದಂಥ ಅವಕಾಶ. ತೇ ಭವಂತಂ ಪುರಸ್ಕೃತ್ಯ ಜೇತು ಮಿಥಾಗಿ ತಮ್ಮ ಭಯಂ, ಅವನನ್ನು ನಾವು ಸೋಲಿಸ್ಬೇಕೀಗ, ಇದೊಂದು ಸಂದರ್ಭ ಅಂದ್ರೆ ಅವರೆಲ್ಲರೂ ಕೂಡ. ಆ ರುಕ್ಮಿಣಿ ಕೂಡ ಏನ್ ಮಾಡಿದೆ ಅಂದ್ರೆ ಇದೊಂದು ಎಲ್ಲ ರಾಜರು ಕೂಡ ಸೇರಿದಂತಹ ಒಂದು ಶುಭ ಸಂದರ್ಭ. ಈ ಶುಭ ಸಂದರ್ಭದಲ್ಲಿ ಆಟ ಆಡುವುದು ಉಚಿತ ಅಂತ ಅವನು ಕೂಡ ಭಾವಿಸಿದ. ಎಲ್ಲರೂ ಕೂಡ ಸುವರ್ಣಮಯವಾದಂತಹ ಆಸನದಲ್ಲಿ ಕೂತ್ಕೊಂಡ್ರು. ಸುವರ್ಣಮಯವಾದಂತಹ ಆಸನದಲ್ಲಿ ಕೂತ್ಕೊಂಡ ಮೇಲೆ ಪರಸ್ಪರ ಪಣ ಕಟ್ಟಿದ್ರು. ನೀವೇನು ಪಣ ಕಟ್ತೀರಿ, ನೀವೇನು ಪಣ ಕಟ್ತೀರಿ ಅಂತ ಆಲೋಚನೆ ಮಾಡಿ ಪರಸ್ಪರ ಪಣ ಕಟ್ಟಿ ಪ್ರಾರಂಭ ಮಾಡಿದ್ರು. ಭಾಗವತ ಹೇಳುವಂತೆ ಮೊದಲು 100 ವರಹಗಳನ್ನ ಬಲರಾಮ ಪಣ ಕಟ್ಟಿದ. ಅದನ್ನು ರುಕ್ಮಿ ಗೆದ್ಕೊಂಡ್ಬಿಡುತ್ತೆ. ಭಾಗವತ ಅದನ್ನು ತೋರಿಸುವಂತೆ ಹರಿವಂಶ ಹೇಳುವಂತೆ ಆ ದಕ್ಷಿಣ ದೇಶದ ರಾಜರು ರುಕ್ಮಿ ಮತ್ತು ಅವನ ಸಹಚರರಾದಂಥ ರಾಜರು ಮೋಸದ ಆಟವನ್ನು ಮಾಡಿದ್ರು, ವಂಚನೆಯ ಆಟವನ್ನು ಮಾಡಿ ಪ್ರತಿಯೊಂದು ಆಟವನ್ನು ತಾವೇ ಗೆದ್ದರು. ರುಕ್ಮಿಯ ನೇತೃತ್ವದಲ್ಲಿ ಗೆದ್ದು ಸಾವಿರಾರು ಸಂಖ್ಯೆಯಲ್ಲಿ ರತ್ನಗಳನ್ನು, ಮುಕ್ತಾಹಾರಗಳನ್ನು, ಸುವರ್ಣಮಯವಾದಂತಹ ರಾಜಮುದ್ರೆಗಳನ್ನು ಇತ್ಯಾದಿಗಳನ್ನು ಅಪಹಾರ ಮಾಡಿದರು. ಅದಕ್ಕೆ ಕ್ರಮೇಣ ಆ ಆಟವಾಗಿ ಸಾಗಬೇಕಾಗಿದ್ದಂತಹ ಆ ದ್ಯೂತ ಕ್ರೀಡೆ ಅದು ದ್ವೇಷದ ಘಟನೆಯಾಗಿ ಮುಂದುವರಿಯಿತು ಅಂತ ಹೇಳುವಂತ. 3 ವರ್ಷಗಳನ್ನು ಕಳ್ಕೊಂಡಲ್ಲ ಬಲರಾಮ, ಭಾಗವತ ಹೇಳುವಂತೆ ಕಳ್ಕೊಂಡ್ಕೊಂಡು ಅವನಿಗೆ ಛಲ ಶುರುವಾಯಿತು, ಏನಾದ್ರು ಮಾಡಿ ಗೆಲ್ಲಬೇಕು ಅಂತೇಳಿ 1000 ವರಹಗಳನ್ನು ತಂದ. ಆ 1000 ವರಹಗಳನ್ನು ಕೂಡ ರುಕ್ಮಿ ಗೆದ್ದುಕೊಂಡ. 10,000 ವರಹಗಳನ್ನು ಬಲರಾಮ ಪಣವಾಗಿತ್ತ ಮುಂದೆ, ಅದನ್ನು ಕೂಡ ರುಕ್ಮಿ ಗೆದ್ದುಕೊಂಡ. ಹೀಗೆ ಬಲರಾಮ ಹಂತ ಹಂತವಾಗಿ ಸೋಲಿನ ಕಡೆ ಹೊರಟಾಗ ಆ ಕಲಿಂಗ ಮೊದಲಾದಂತಹ ಸಹಚರರಾದ ರಾಜರಿದ್ರಲ್ಲ ಅವರೆಲ್ಲರೂ ತಮ್ಮ ಹಲ್ಲುಗಳನ್ನು ತೋರಿಸಿಕೊಂಡು ಕೇಕೆ ಹಾಕಿ ನಕ್ಕರು ಆ ರಾಜರೆಲ್ಲರೂ ಕೂಡ. ಆಗ ಬಲರಾಮನಿಗೆ ತನ್ನ ಅವಮಾನವನ್ನು ತೆಗೆದುಕೊಳ್ಳಿಕ್ಕಾಗಲಿಲ್ಲ. ಅವನಿಗೆ ಕ್ರೋಧ ಬಂತು ಕೂಡ ಅವನನ್ನು ತಡ್ಕೊಂಡ. ಈ ಸಂದರ್ಭದಲ್ಲಿ ಕ್ರೋಧ ವ್ಯಕ್ತ ಮಾಡಬಾರದು ಅಂತೇಳಿ ಆಟದ 4ನೇ ಹಂತದಲ್ಲಿ ರುಕ್ಮಿ 1,00,000 ವರಹಗಳನ್ನು ಪಣವಾಗಿರುತ್ತೆ. ಭಾಗವತ ಹೇಳುವಂತೆ ಹರಿವಂಶವು ಕೂಡ 100, 10, 1000 ಇತ್ಯಾದಿಗಳನ್ನ ಸೇರಿಸ್ತದೆ. ಪ್ರತಿ ಬಾರಿಯೂ ಕೂಡ ರುಕ್ಮಿ ನಾನೇ ಗೆದ್ದೆ ಎಂಬುದಾಗಿ ಹೇಳ್ತಿದ್ದ. ಹೇಳಿ ಅವನು ಈ ಬಲರಾಮನನ್ನು ಆಕ್ಷೇಪ ಮಾಡ್ತಿದ್ದ. ಅವಿದ್ಯೋ ದುರ್ಬಲ ಶ್ರೀಮಾನ್ ಹಿರಣ್ಯ ಮಹಿತಮ್ಮಯ ಅಜೇಯೋ ಬಲದೇವೋಯಂ ಅಕ್ಷದ್ಯೂತೆ ಪರಾಜಿತಃ. ಈ ಬಲಿಷ್ಠನಾಂತ ಬಲರಾಮ ಏನಿದ್ದಾನೆ ಇವನು ವಿದ್ಯಾಹೀನ, ಗೋಪಾಲಕ, ದನ ಕಾಯುವಂಥವ್ರು, ದುರ್ಬಲ, ಆಟಗಳ ನೈಪುಣ್ಯ ಇಲ್ಲದವನು, ಆದರೆ ಬೇಕಾದಷ್ಟು ಸಂಪತ್ತುಳ್ಳವನು. ಇಂಥವನನ್ನು ನಾನು ಇವತ್ತು ಗೆದ್ದು ಬಿಟ್ಟಿದ್ದೇನೆ ಎಂಬುದಾಗಿ ಅವನು ಜೋರಾಗಿ ಎಲ್ಲರಿಗೂ ಕೇಳುವಂತೆ ಅಪಹಾಸ್ಯ ಮಾಡಿ ಬರ್ತಿದೆ. ಹೀಗೆ ಇವನು ಪಣವಾಗಿದ್ದಂತಹ 1 ಕೋಟಿ ಸುವರ್ಣದ ನಾಣ್ಯಗಳನ್ನು ನಾನು ಗೆದ್ದಿದ್ದೇನೆ ಎಂಬುದಾಗಿ ರುಕ್ಮಿ ಹೇಳಿದೆ. ಅವನಿಗೆ ಬೆಂಬಲವಾಗಿ ರಾಜರೆಲ್ಲರೂ ಕೂಡ ಅಟ್ಟಹಾಸದಿಂದ ನಕ್ಕರು, ಕಲಿಂಗ ಮೊದಲಾದವರು. ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೊಂಡಂತ ಬಲರಾಮ ಮುಂದೆ ಅವನು ಹೇಳಿದ, 10,000,000 ಸಹಸ್ರಾಣಿ ಲಹಯೇತೋ ಮಮಾಪರಹ ಏನಂ ಸಂಪರಿಗೃಹೀಷ್ವ ಪಾತಯಾಕ್ಷ ನರಾಧಿತ. ಕೊನೆಯದಾಗಿ ಆ ಬಲರಾಮ 10,000 ಕೋಟಿ ಸುವರ್ಣದ ನಾಣ್ಯಗಳನ್ನು ಪಣವಾಗಿತ್ತ. ಏನಾರು ಮಾಡಿ ಗೆದ್ದೇ ಬಿಡಬೇಕಂತ ಅವನಿಗೆ ಆಲೋಚನೆ ಇತ್ತು. ಈಗ ನಾನು ಇದನ್ನು ಪಣವಾಗಿಟ್ಟಿದ್ದೇನೆ, ಮುಂದೆ ನಿನ್ನ ಆಟವನ್ನು ನೀನು ಆಡು, ನಾನು ಆಡ್ತೇನೆ ಅಂತ ಹೇಳಿದೆ. ಭಾಗವತ ಹೇಳುವಂತೆ ಆ ಪಣದ ಸಂಖ್ಯೆ ವ್ಯತ್ಯಾಸವಾಗಿತ್ತು. 1,00,000 ವರಹಗಳನ್ನಿಟ್ಟ ಅಂತಿದೆ ಭಾಗವತ ಹೇಳುವಂತೆ. ಆದರೆ ಹರಿವಂಶ ಹೇಳುವಂತೆ 10,000 ಕೋಟಿ ವರಹಗಳನ್ನು ಬಲರಾಮ ಇಟ್ಟಿದ್ದ. ಈ ಹಂತದಲ್ಲಿ ಇಷ್ಟು ಬಾರಿ ಸೋಲು ಹೊಂದಿದ್ದಂತಹ ಬಲರಾಮ ಗೆದ್ದುಬಿಟ್ಟ ಆಕಸ್ಮಿಕವಾಗಿ 4ನೇ ಹಂತದಲ್ಲಿ. ಈ 4ನೇ ಹಂತದಲ್ಲಿ ಅವನು ಗೆದ್ದಾಗ ರುಕ್ಮಿ ಅದನ್ನು ಒಪ್ಪಲಿಕ್ಕೆ ತಯಾರಾಗಲಿಲ್ಲ. ಇಷ್ಟು ತನಕ ಅವನು ಗೆಲುವನ್ನೇ ಅನುಭವಿಸುತ್ತ ಆಕಸ್ಮಿಕವಾಗಿ ಬಲರಾಮ ಒಮ್ಮೆ ಗೆದ್ದಾಗ ಅದು ನಿರ್ಣಾಯಕ ಹಂತದಲ್ಲಿ ದೊಡ್ಡ ಮಟ್ಟದ ಸಂಪತ್ತು ಅಲ್ಲಿ ಪಣವಾಗಿದ್ದಾಗ ನನಗೆ ಸಹಿಸಿಕೊಳ್ಳಿಕ್ಕಾಗಲಿಲ್ಲ ಆ ರುಕ್ಮಿಗೆ. ಅದು ಅವನೇನ್ ಮಾಡಿದ, ನಾನೇ ಗೆದ್ದೆ ಅಹಂ ಜಿತವಾನ್ ಕೂಗಾಡಿದ ದೊಡ್ಡ ದನಿಯಿಂದ. ಆಗ ಬಲರಾಮನಿಗೆ ಮೊದಲೇ ಸಿಟ್ಟಿತ್ತು, ಮತ್ತಷ್ಟು ಅವನಿಗೆ ಸಿಟ್ಟಿತ್ತು. ಕ್ರೋಧಾವಿಷ್ಠನಾದಂಥ ಬಲರಾಮ 10 ಕೋಟಿ ವರಹಗಳನ್ನು ಪಣವಾಗಿತ್ತ ಭಾಗವತ ತಿಳಿಸುವಂತೆ. ಅದಾದ ಬಳಿಕ ಎಷ್ಟು ಪಣವಾಗಿತ್ತ ಮತ್ತು ಮುಂದಿನ ಆಟವನ್ನು ಆಡಿರುವ ಬಗ್ಗೆ ಹರಿವಂಶದಲ್ಲಿ ಮಾಹಿತಿ ಇಲ್ಲ. ಒಂದು ಸರಿ ತಾನು ಗೆದ್ದಾಗಲೂ ಕೂಡ ತನ್ನ ಗೆಲುವನ್ನು ಯಾರು ಮನ್ನಿಸಲಿಲ್ಲ ಅಂತ ಬಲರಾಮ ಸಿಕ್ಕಿ ಬಂತು. ಆತ ಮತ್ತೊಮ್ಮೆ ಪಣವಾಗಿತ್ತ.
ಆ ಆಟದಲ್ಲಿ ಕೂಡ ನ್ಯಾಯವಾದಂತಹ ದ್ಯೂತದ ಧರ್ಮಕ್ಕೆ ಅನುಸಾರವಾಗಿ ಬಲರಾಮನೇ ಗೆದ್ದ. ಅವನ ರುಕ್ಮಿಣಿ ತಾನು ಸೋತದನ್ನು ಒಪ್ಕೊಳ್ಳಿಲ್ಲ, ಮತ್ತೆ ನಾನೇ ಗೆದ್ದಿದ್ದೇನೆ ಅಂತ ಹೇಳಿದ. ಮತ್ತೆ ಏನ್ ಮಾಡಿದ ಅಂದ್ರೆ, ಈಗ ನಾನು ಗೆದ್ದನೋ ಬಲರಾಮ ಗೆದ್ದನೋ ಅನ್ನೋದ್ರ ಬಗ್ಗೆ ಸರಿಯಾದ ನಿರ್ಧಾರವನ್ನು ಇಲ್ಲಿರುವಂತಹ ರಾಜರೇ ಮಾಡಲಿ, ಕಲಿಂಗ ಮೊದಲಾದ ರಾಜರಿದ್ದಾರಲ್ಲ ಅವರೇ ಮಾಡಲಿ ಅಂತ ತನ್ನ ಪಕ್ಷೀಯ ರಾಜರ ಕಡೆ ಒಂದು ಕೈ ತೋರಿಸಿದೆ ಆ ರುಕ್ಮಿ. ಆಗ ಆಕಾಶವಾಣಿ ಯಾರು ಗೆದ್ದವರು ಅನ್ನೋದನ್ನು ಸ್ಪಷ್ಟವಾಗಿ ನಿರ್ಣಯಿಸಿ ಹೇಳುತ್ತೆ. ಸಪ್ತಮಾಹ ಬಲಶ್ರೀಮಾನ್ ಧರ್ಮೇಣೇಶ ಪರಾಜಿತ ಅನುಕ್ತಾವಚನಂ ಕಿಂಚಿತ್ ಪ್ರಾಪ್ತೋ ಭವತಿ ಕರ್ಮಣ ಮನಸಾ ಸಮನುಜ್ಞಾತಂ ಸತ್ಯಾದಿ ಚಲಗಮ್ಯತಾಂ. ಈ ಮಹಾತ್ಮರಾದಂಥ ಬಲರಾಮ ಸತ್ಯವಾದ ಮಾತನ್ನೇ ಹೇಳಿದ್ದಾನೆ. ಈಗ ಅವನು ಗೆದ್ದಿದ್ದಾನೆ, ಧರ್ಮದ ದೃಷ್ಟಿಯಿಂದ ರುಕ್ಮಿ ಈ ಬಾರಿ ಸೋತಿದ್ದಾನೆ ಅಂತ ಹೇಳ್ತದೆ. ಆದ್ರೆ ಬಲರಾಮ ಏನೂ ಮಾತಾಡ್ತಿಲ್ಲ. ಗೆದ್ದಿದ್ರು ಕೂಡ ಅವನೇನು ಮಾತಾಡ್ತಿಲ್ಲ. ಸೋತಿದ್ರು ಕೂಡ ರುಕ್ಮಿಯ ಧ್ವನಿ ಉಳಿದವರ ಧ್ವನಿಗಿಂತ ಜೋರಾಗಿದೆ. ಆದ್ರೆ ಅವನು ವಾಸ್ತವಿಕವಾಗಿ ಸೋತಿದ್ದಾನೆ, ರುಕ್ಮಿ ಬಲರಾಮ ಗೆದ್ದಿದ್ದಾನೆ ಅಂತ ಆ ಮಾತು ಹೇಳಿತು. ಆ ಆಕಾಶವಾಣಿಯನ್ನು ತಿಳಿಸಿತು. ಬಲೇನೈವ ಜಿತೋದ್ಲಹ ಭಾಗವತ ಹೇಳುವಂತೆ ಬಲರಾಮನೇ ಗೆದ್ದಿದ್ದಾನೆ. ಧರ್ಮತೋ ವಚನೇನೈವ ರುಕ್ಮಿ ವದತಿ ವೈಮೃಷ. ಆದ್ರೆ ರುಕ್ಮಿ ಹೇಳ್ತಿರುವುದರಲ್ಲಿ ಸುಳ್ಳಾಗಿದೆ ಅಂತ ಎಲ್ಲ ರಾಜರಿದ್ದಂಥ ಸಭೆಯಲ್ಲಿ, ತುಂಬಿದ ಸಭೆಯಲ್ಲಿ ಆ ಧ್ವನಿ ಸ್ಪಷ್ಟಪಡಿಸಿಬಿಡ್ತಾನೆ. ಆದರೆ ರುಕ್ಮಿ ಆ ಆಕಾಶವಾಣಿಯನ್ನು ಗಣನೆಸಿಕೊಳ್ಳಿಲ್ಲ. ತಾನೇ ಗೆದ್ದಿದ್ದೇನೆ ಅನ್ನುವಂಥ ಭ್ರಾಂತಿಯಲ್ಲಿದ್ದ. ಅವನೇನ್ ಮಾಡಿದ ಅಂದ್ರೆ ಆ ಬಲಿಷ್ಠನಾದ ಸಂಕರ್ಷಣೆಯನ್ನು ಮತ್ತಷ್ಟು ಅಪಹಾಸ್ಯ ಮಾಡಿದ. ಭಾಗವತಂತೆ ನೈವಾಕ್ಷ್ಯ ಕೋವಿದಾಹ ಯೂಯಂ ಗೋಪಾಲಾಹ ವನಗೋಚರಾಹ ಅಕ್ಷಯ ಜೀವಂತಿ ರಾಜಾನಃ ಬಾಣೇ ಇಷ್ಟೇ ನ ಭವಾದೃಶಾಹ. ನಾವು ರಾಜರು, ನೀವು ದನ ಕಾಯುವವರು ಅಂತ ಆ ಕಠೋರವಾದ ಮಾತನಾಡಿದ. ಗೋಪಾಲಾಹ, ನೀವು ಗೋಪಾಲಕರು, ವನಗೋಚರಾಹ, ಕಾಡಿನಲ್ಲಿ ಬದುಕಬೇಕಾದವರು ನೀವು. ನೀವು ಅಕ್ಷಯ ಕೋವಿದಾಹ, ದ್ಯೂತದ ನೈಪುಣ್ಯ ನಿಮಗೆ ಸಿದ್ಧಿಸುವಂಥದ್ದಲ್ಲ. ಅಕ್ಷಯ ಜೀವಂತಿ ರಾಜಾನಃ, ನಿಜವಾಗ್ಲೂ ಪಗಡೆ ಆಡಬೇಕಾದವರು ಮತ್ತು ಆ ಪಗಡೆ ಆಟದ ಸ್ವಾದವನ್ನ ಅನುಭವಿಸಬೇಕಾದವರು ಯಾರು? ರಾಜರು. ಅಕ್ಷಯ ಜೀವಂತಿ ರಾಜಾನಃ ಬಾಣೇಶ್ಚ, ಬಾಣಗಳ ಮೂಲಕ ರಣರಂಗದಲ್ಲಿ ಯುದ್ಧ ಮಾಡಬೇಕಾದವರು ಮತ್ತು ದ್ಯೂತ ಕ್ರೀಡೆಯನ್ನು ಆಡಬೇಕಾದವರು ರಾಜರು ಹೊರತು ನಿಮ್ಮಂಥವರಲ್ಲ. ನ ಭವಾದೃಶಾಹ ಎಂದಿರ್ತಾರೆ ರುಕ್ಮಿ. ಹೀಗೆ ಅವನು ಆ ಮಾತನ್ನು ಹೇಳಿದಾಗ ಅವನಿಗೆ ಬೆಂಬಲವಾಗಿ ಆ ಕಲಿಂಗ ಮೊದಲಾದ ರಾಜರಿದ್ರಲ್ಲ ಅವರೆಲ್ಲರೂ ಕೂಡ ಮತ್ತೆ ತಮ್ಮ ಹಲ್ಲುಗಳನ್ನು ತೋರಿಸ್ತಾ ಜೋರಾಗಿ ಅಪಹಾಸ್ಯ ಮಾಡಿದರು. ಭಾಗವತ ಹೇಳುವಂತೆ ಬಲರಾಮ ಗೆದ್ದ ಮೇಲೆ ಗೆದ್ದರೂ ಕೂಡ ಸುಮ್ಮನೆ ಕೂತಿದ್ದ. ಆವಾಗ ಮತ್ತೆ ಈ ರುಕ್ಮಿ ಅಪಹಾಸ್ಯ ಮಾಡಿದ. ರುಕ್ಮಿ ಅಪಹಾಸ್ಯ ಮಾಡಿದ ಮೇಲೆ ಆವಾಗ ಬಲರಾಮ ತನ್ನ ಪರಾಕ್ರಮವನ್ನು ತೋರಿಸಬೇಕು ಅಂತ ಎದ್ದು ನಿಂತ. ಹರಿವಂಶ ಹೇಳುವಂತೆ ಅಂತರಿಕ್ಷದಿಂದ ಬಂದಂತ ಮಾತೇನಿತ್ತಲ್ಲ ಆ ಮಾತನ್ನು ಕೇಳೇ ಬಲರಾಮ ಎದ್ದು ನಿಂತ. ಆ ಮಾತು ಕೇಳಿದ ಬಳಿಕ ಮತ್ತೊಮ್ಮೆ ರುಕ್ಮಿಯನ್ನು ಅಪಹಾಸ್ಯ ಮಾಡಬೇಕಂದ್ರೆ ಹರಿವಂಶದಲ್ಲಿಲ್ಲ. ಈಗ ಬಲರಾಮನಿಗೆ ಸಿಕ್ಕುವಂತು. ಆತ ಏನ್ ಮಾಡಿದ ಅಂದ್ರೆ ಕೂಡಲೇ ಎದ್ದು ನಿಂತ್ಕೊಂಡು ಆ ಚಿನ್ನದ ಪಗಡೆ ಹಾಸು ಇರ್ತದಲ್ಲ, ಎಲ್ಲ ರಾಜಕೀಯದಿಂದ ಆಡಬೇಕಾದಂತ ಚಿನ್ನದ ಹಾಸು, ಆ ಹಾಸನ್ನು ಜೋರಾಗಿ ಎಳೆದ ಕೂಡಲೇ ಅಲ್ಲಿ ಕೂತ್ಕೊಂಡಿದ್ದ ಎದ್ದು ಬಿದ್ದು ಕೂಡಲೇ ಆ ಹಾಸಿನಿಂದಲೇ ರುಕ್ಮಿಣಿಯನ್ನು ಪ್ರಹಾರ ಮಾಡಿದ. ಪ್ರಹಾರ ಮಾಡಿ ನೆರಕ್ಕೆ ಹೋಗ್ತದೆ. ಆ ಚಿನ್ನದ ಫಲಕದಿಂದಲೇ ಅವನನ್ನು ಬಡಿದು ಕೊಂಡು ಹಾಕಿಬಿಟ್ಟ ಬಲರಾಮ. ಭಾಗವತ ಹೇಳುವಂತೆ ಚಿನ್ನದ ಹಾಸಿನಿಂದ, ಪಗಡೆಯ ಹಾಸಿನಿಂದ ಕೊಲ್ಲಿಲ್ಲ, ಹೊರತು ಪರಿಘಾಯುಧದಿಂದ ಅಂತಂದ್ರೆ ಒಂದು ವಿಶಿಷ್ಟವಾದಂತಹ ಆಯುಧ ಅಥವಾ ಆ ಸಭಾಭವನದಲ್ಲಿ ಅನೇಕ ಸ್ತಂಭಗಳಿರ್ತಾವಲ್ಲ ಆ ಸ್ತಂಭಗಳನ್ನೇ ಒಂದು ಬಲಿಷ್ಠವಾದಂತಹ ಸ್ತಂಭವನ್ನು ತಗೊಂಡು ಆ ರುಕ್ಮಿಯನ್ನು ಕೊಂದು ಹಾಕಿದ. ಮುಂದೆ ಏನ್ ಮಾಡಿದ ಬಲರಾಮ, ರುಕ್ಮಿಯನ್ನು ಕೊಂದು ಬಳಿಕ 10 ಹೆಜ್ಜೆ ಮುಂದೆ ಹೋದ. ಅಲ್ಲಿ ಕಲಿಂಗರಾಜ ಕೂತಿದ್ದ. ಅವನು 2ನೇ ಗುರಿ ಕಲಿಂಗರಾಜ ಆಗುತ್ತೆ. ಆ ಕಲಿಂಗರಾಜನನ್ನು ಹಿಡ್ಕೊಂಡು ಅವನ ಎಲ್ಲ ಹಲ್ಲುಗಳನ್ನು ಮುರಿದು ಹಾಕಿದ. ಯಾಕಂದ್ರೆ ಅವನು ಆ ಹಲ್ಲುಗಳನ್ನು ತೋರಿಸಿ ಅವನು ಈ ಬಲರಾಮನನ್ನ ಅಪಹಾಸ್ಯ ಮಾಡಿದ್ದ, ರುಕ್ಮಿಯ ಪಕ್ಷವನ್ನು ಅನುಸರಿಸಿದ್ದ. ಹಾಗಾಗಿ ಆ ಬಲರಾಮ ರುಕ್ಮಿಯ ಕಡೆ ಹೋಗಿ ಆ ಕಲಿಂಗರಾಜನ ಕಡೆ ಹೋಗಿ ಅವನ ಎಲ್ಲ ಹಲ್ಲುಗಳನ್ನು ಉದರಿಸಿದ. ಸುವರ್ಣವಂತಹ ಕಂಬವನ್ನು ತೆಗೆದುಕೊಂಡ ಎಂಬುದಾಗಿ ಹರಿವಂಶ ತೋರಿಸಿದೆ. ಕಲಿಂಗಾಧಿಪತಿಯಾದಂತಹ ದೇವಸ್ಥಾನ ಹಲ್ಲುಗಳೆಲ್ಲವನ್ನು ಕೇವಲ ಕಪಾಲ ಮೋಕ್ಷದಿಂದಲೇ ಅವನು ಮುಷ್ಟಿಯಷ್ಟು ಬಲಿಷ್ಠವಾಗಿತ್ತು ಬಲರಾಮಂದು. ಅವನಿಗೆ ಪರಿಗಾಯದ ಇತ್ಯಾದಿ ಯಾವುದೇ ಆಯುಧಗಳು ಬೇಕಾಗಿರಲಿಲ್ಲ. ಕೇವಲ ಕಪಾಲ ಮೋಕ್ಷದಿಂದಲೇ ದೇವಸ್ಥಾನ ಹಲ್ಲುಗಳನ್ನು ಉದರಿಸಿದ. ಮುಂದೆ ಬಲರಾಮ ಖಡ್ಗವನ್ನು ತಗೊಂಡ. ಹರಿವಂಶ ಹೇಳುವಂತೆ ಅಲ್ಲಿರುವಂತಹ ಸಮಸ್ತ ರಾಜರನ್ನು ಬೆದರಿಸಿದ. ಅದಾದ ಬಳಿಕ ಸುವರ್ಣಮೇವಾದಂತಹ ಒಂದು ಕಂಬವನ್ನು ತಗೊಂಡ. ಆನೆಯಂತೆ ಅವನು ಸುವರ್ಣ ಸ್ತಂಭವನ್ನು ಕೈಯಲ್ಲಿ ತಗೊಂಡು ಅವರೆಲ್ಲ ಹೊರಲಿಕ್ಕೆ ಹೋದಾಗ ಅವರೆಲ್ಲರೂ ಕೂಡ ಹೆದರಿದ್ರು.
ಆ ಬಲರಾಮನನ್ನು ನೋಡಿ ಸಿಂಹವನ್ನು ನೋಡಿ ಹೆದರುವಂತ ಉಳಿದ ಪ್ರಾಣಿಗಳಂತೆ ಅವರೆಲ್ಲರೂ ಕೂಡ ಓಡಿ ಹೋದರು. ಮುಂದೆ ಬಲರಾಮ ಕೃಷ್ಣನ ಕಡೆ ಹೋದ, ಎಲ್ಲ ಕೃಷ್ಣನ ಕಡೆ ಬಂದಿದ್ದ, ಅವನ ಕಡೆ ಹೋದ ಎಂಬುದಾಗಿ ಹರಿವಂಶ ತೋರಿಸ್ತು. ಭಾಗವತ ಹೇಳುವಂತೆ ಕಳಿಂಗರಾಜ ಹಲ್ಲುಗಳನ್ನು ಕಳೆದುಕೊಂಡ, ಕಳಿಂಗರಾಜನ ಜೊತೆಗಾರರಿದ್ದಿಲ್ಲ, ಅವರ ಕೆಲವರಿಗೆ ಮೂಗು ಮುರಿಯಿತು, ಕೆಲವರಿಗೆ ತೋಳುಗಳು ಮುರಿದು ಹೋದವು, ಕೆಲವರು ತಮ್ಮ ತೊಡೆಗಳನ್ನು ಕಳೆದುಕೊಂಡ್ರು, ಕೆಲವರು ತಲೆಗಳನ್ನು ಕಳೆದುಕೊಂಡು ಸತ್ತು ಹೋದರು, ಕೆಲವರು ರಕ್ತ ಸಿಕ್ತಾಂಗರಾದರು, ಭಯದಿಂದ ಪಲಾಯನ ಮಾಡಿದರು. ಹೀಗೆ ತನ್ನ ಹೆಂಡತಿಯ ಅಣ್ಣನಾದಂತಹ ರುಕ್ಮಿ ಬಲರಾಮನ ಕೈಗೆ ಸಿಕ್ಕು ಸಂಹೃತನಾಗಿದ್ದನ್ನು ಕೃಷ್ಣ ನೋಡಿದ. ಭಾಗವತ ಹೇಳುವಂತೆ ನೋಡಿದ್ರು ಕೂಡ ಅವನು ಬಲರಾಮನಿಗೂ ಏನೂ ಹೇಳಲಿಲ್ಲ, ನೀವು ಮಾಡಿದ ತಪ್ಪು ಅಂತೂ ಹೇಳಿಲ್ಲ, ಸರಿ ಅಂತಲೂ ಹೇಳಲಿಲ್ಲ. ಅವನಿಗೆ ಅದರಲ್ಲಿ ಸಂಕೋಚ ಕಾರಣ ಆಗಿತ್ತು ಅಂತ ಹೇಳ್ತೀವಿ ಭಾಗವತ. ಯಾಕಂದ್ರೆ ಆ ರುಕ್ಮಿ ದುರಹಂಕಾರಿಯಾಗಿದ್ದ, ಅವನನ್ನು ಕೊಂದದ್ದು ಸರಿ ಅಂತ ಬಲರಾಮನನ್ನು ಸಮರ್ಥನೆ ಮಾಡಿದ್ರೆ ತನ್ನ ಪತ್ನಿಯಾದಂಥ ರುಕ್ಮಿಣಿಗೆ ಅಸಮಾಧಾನ, ಇನ್ನು ಕೊಂದಿದ್ದು ತಪ್ಪು ಅಂತ ಹೇಳಿಬಿಟ್ರೆ ಅಣ್ಣನಾದಂಥ ಬಲರಾಮನಿಗೆ ಅಸಮಾಧಾನ. ಹೀಗೆ ಉಭಯ ಸಂಕಟಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಅವನು ಯಾವುದೇ ಮಾತನ್ನು ಮಾಡದೆ ಸುಮ್ಮನೆ ಎದ್ದು ಬಿಟ್ಟ ಎಂಬುದಾಗಿ ಹೇಳ್ತದೆ ಭಾಗವತ. ಭಾಗವತ ಹೇಳುವಂತೆ ತಾನಾಗೆ ಕೃಷ್ಣ ಅದನ್ನು ನೋಡಿದ್ದೆ. ಆದರೆ ಹರಿವಂಶ ಹೇಳುವಂತೆ ಈ ಬಲರಾಮ ಕೃಷ್ಣನನ್ನು ಸಮೀಪಿಸಿ ಅವನಿಗೆ ನಡೆದಿದ್ದನ್ನು ಹೇಳಿದ. ಮತ್ತು ಕೃಷ್ಣ ಬೇರೆ ಯಾವುದೇ ಜಾಗದಲ್ಲಿ ಸಮೀಪದಲ್ಲಿ ಇದ್ದಿರಬೇಕು. ಕೃಷ್ಣ ಬಹಳ ಕಷ್ಟದಿಂದ ತನ್ನ ಮನಸ್ಸನ್ನು ಬಿಗಿ ಹಿಡಿದು ಕಣ್ಣೀರು ಸುರಿಸಿದ ಅಂತ ಹೇಳ್ತದೆ ಹರಿವಂಶ. ನಹತೋ ವಾಸುದೇವೇನ ಯಸ್ಪೂರ್ವಂ ಪರವೀರ ಜ್ಯೇಷ್ಠೋ ಭ್ರಾತಾತ ರುಕ್ಮಿಣಿ ಸ್ನೇಹ ಕಾರಣಾತ್. ಹಿಂದೆ ಈ ಕೃಷ್ಣ ತನ್ನ ಮದುವೆ ಸಂದರ್ಭದಲ್ಲಿ ಆ ರುಕ್ಮಿಯನ್ನು ಕೊಂದೇ ಹಾಕಿಬಿಡ್ತಿದ್ದ. ಯಾಕಂದ್ರೆ ಆ ರುಕ್ಮಿ ಇವನನ್ನ ಕೃಷ್ಣನನ್ನು ಸೋಲಿಸಬೇಕು ಅಂತ ಬಂದಿದ್ದ. ಆದ್ರೆ ರುಕ್ಮಿಣಿಯ ಮೇಲಿನ ಪ್ರೀತಿಯಿಂದಾಗಿ ಆ ಕೃಷ್ಣನನ್ನು ಹಾಗೆ ಬದುಕಲಿಕ್ಕೆ ಬಿಟ್ಟಿದ್ದ. ಆದ್ರೆ ಆ ದುಷ್ಟನಾದಂಥ ರುಕ್ಮಿ ಇವತ್ತು ಆ ಜೂಜಿನ ಕಟ್ಟೆಯಲ್ಲಿ ಜೂತದ ಸಂದರ್ಭದಲ್ಲಿ ಬಲರಾಮ ಪ್ರಯೋಗ ಮಾಡಿದಂಥ ಚಿನ್ನದ ಪಗಡೆಯ ಹಾಸಿನಿಂದ ತಪ್ಪು ಹೋಗಿಬಿಟ್ಟ. ಪರಾಕ್ರಮದಲ್ಲಿ ಶ್ರೇಷ್ಠನಾಗಿದ್ದ ಆ ರುಕ್ಮಿ ಅಂತ ತಪ್ಪು ಹೋದ. ಈ ಘಟನೆಯಿಂದ ಆ ರುಕ್ಮಿಯ ಅನ್ಯಾಯಗಳಿಗೆ ಅವನು ಬಾಂಧವರಿಗೆ ಅಷ್ಟೇ ಅಲ್ಲ, ಯಾದವರಿಗೂ ಕೂಡ ಬಹಳಷ್ಟು ಮನಸ್ಸಿಗೆ ಖೇರ ಆಯಿತು. ರುಕ್ಮಿಣಿ ತನ್ನ ಅಣ್ಣನ ಕರೆದುಕೊಂಡು ಗೋಳಾಡಲಿಕ್ಕೆ ಪ್ರಾರಂಭ ಮಾಡಿದ್ಲು. ಆಗ ಕೃಷ್ಣ ಅವರನ್ನು ಬಹಳ ಕಷ್ಟದಿಂದ ಸಮಾಧಾನ ಮಾಡಿದ. ಈ ಎಲ್ಲ ಘಟನೆಯ ಬಳಿಕ ಕೃಷ್ಣ ಬಲರಾಮ ಮೊದಲಾದವರೆಲ್ಲರೂ ಕೂಡ ರುಕ್ಮಿಣಿ ಮೊದಲಾದವರೆಲ್ಲರೂ ಕೂಡ ನವವಿವಾಹಿತರಾಗಿರ್ತಕ್ಕಂಥ ಅನಿರುದ್ಧ ಮತ್ತು ಆತನ ಪತ್ನಿಯಾದಂಥ ರೋಚನ ಇವರನ್ನು ಕರೆದುಕೊಂಡು ದ್ವಾರಕಾ ಪಟ್ಟಣವನ್ನು ಸೇರಿರುವಲ್ಲಿಗೆ ಹರಿವಂಶದ ಪೂರ್ವಾರ್ಧದ ವಿಷ್ಣು ಪರ್ವದ 61ನೇ ಅಧ್ಯಾಯ ಸಮಾಪ್ತವಾಗಿದೆ. ಮಹಾಪುರಾಣವಾದಂತಹ ಪಾರಮಹಂಸ ಸಂಹಿತ ಆಗಿರುವಂತಹ ಭಾಗವತದಲ್ಲಿ ಕೂಡ ದಶಮಸ್ಕಂದದ 61ನೇ ಅಧ್ಯಾಯ ಸಮಾಪ್ತವಾಗಿದೆ.